Hey, I've seen this one. This is a classic. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗೋರದನ್ನ ನೋಡು. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಕೇಳಲ್ಲ, ಗಿಲ್ಲಿ ಒಂದ್ ಲೋಟ ನೀರ್ ತಗೊಂಡ್ ಬಾ, ಬಿಸಿನೀರ್ ತಗೊಂಬ ಅಂತ ಹೇಳಿ. ಗಿಲ್ಲಿ ಒಂದ್ ಲೋಟ ಬಿಸಿನೀರ್ ತಗೊಂಬಾ. ಹೋಗತ್ತಗೆ. ಗಿಲ್ಲಿ ಒಮ್ಮದಗತ್ತಗೆ. ಒಂದ್ ಲೋಟ ಬಿಸಿನೀರ್ ತಗೊಂಬಾ ಗಿಲ್ಲಿ. ಸುಮ್ಮ ಕೂತ್ಕೊಂಡ್ರಿ ಸರಿ. ಅಲ್ಲಿ ಬೇಡ ನಿಮಗೆ ಹೆಂಗಾರ ತಿಳಿತ ಹೆಣ್ಮ ಯಾಕಡೆ ಬೇಕಾಕಡೆ ಮತ್ ನಮ್ಮ ಬಂದ್ ಯಾಕಡೆ ಬೇಕಾಕಡೆ ಮಾತಾಡ್ತಾವ. ತಲೆ ಮೆಂಟಲ್ ಐತೆಕಿಂದು ಒಂದ್ ಸ್ವಲ್ಪ ಕುಡ್ಕೊಂಡ್ ಹಾಕಿ ನಾನ್ ಬಾಳ ಇಲ್ಲ. ಮೆಂಟಲ್ ಯಾಕಿರ್ತದ ನೀನು ಹೊಚ್ಚಿ ಎಲ್ಲಿ ತಂದಿಟ್ಟು ಏರ್ಕೊಂಡೆ ಹಚ್ಕಡೆ ನಡಿ ಬಗ್ಗಪ್ಪನ ಹೇಳ್ಕೊಂಡ್ ಹೋಗೋಣ. ಬಾಯಿಗೆ ಹಚ್ಬೇಡ ಮತ್ತೆ ಅಲ್ಲೇ ಬಸಪ್ಪನ ಅಲ್ಲ ಹರಿಬೇಕು. ನಮ್ಮ ಹೊಲ್ದಾಗ ಎದಕ್ ಬಂದಿದಿ? ಬಣ್ಣ ಕೆಂಪು ನೀರ್ ಹಾಕೊಂಡಂಗ್ ಕುಡಿದು ಬಿಟ್ಟವನೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಕಾನ್ಸಂಟ್ರೇಟ್. ಮಡಕೆ ಒಂದು. ಅಯ್ಯೋ ಒಂದ್ ಕಾಯಿನ ಇದೆಂತ ಚಿಕ್ಕಲ್ ನನ್ನ ಮಕ್ಕಳು ಇವರು. ನೀವೇನ್ ತಿಳ್ಕೊಂಡಿದ್ದೀರಾ ಫಿಟ್ನೆಸ್ ಬಗ್ಗೆ? ಫಿಟ್ನೆಸ್ ಬಗ್ಗೆ ಏನು ಗೊತ್ತಿಲ್ಲ ನಿಜವಾಗ್ಲೂ. ಮುಂದಿನ ದಿನಗಳಲ್ಲಿ ಖಂಡಿತ ಫಿಟ್ನೆಸ್ ಮಾಡೋ ಕಡೆ ಗಮನ ಕೊಟ್ಟು. ಈಗನ್ಸರ್ ಏನು ಪ್ರಯೋಜನ ಇಲ್ಲ, ಡೆಡ್ ಎಂಡ್ ಅಲ್ಲಿ ಇದೆಯಾ? ವಿನ್ನರ್ಗಿಂತ ಜಾಸ್ತಿ ಇಂಟರ್ವ್ಯೂ ಇವತ್ತು 138. ಅವರು ನೀವು ಹೋಗ್ಬೇಕಾದ್ರೆ ಕೆಳಗೆ ಸಿಕ್ದವ್ರು 138. ನಿನ್ನೆವರೆಗೂ 137 ಆಗಿತ್ತು. 138. ನೀವು 139ನೇ ಚಾನಲ್ಲು. ಇಷ್ಟು ಚಾನಲ್ಲು ಯಾರು ವಿನ್ನರ್ಗೂ ಇವತ್ತವರೆಗೂ ಬಂದಿಲ್ವಂತೆ. ಅವ್ರಿಗೆಲ್ಲ 18, 13 ನಾನು ಬಿಟ್ಟವ್ರು ಯಾರ್ಯಾರು ಆಚೆ ಬಂದಿದ್ದಾರೆ ಅವ್ರಿಗೆ ಕೇಳ್ಕೊಂಡೆ. ನಮ್ಗೆ 13 ಚಾನಲ್ಲು ಬಂದಿಲ್ಲ ಸರ್, ನಮ್ಮ ಸ್ಟಾಪ್ ಆಗಾಗಲೇ ಒಂದು ವಾರ 15 ದಿವಸ ಆಗೋಯ್ತು ಸರ್ ಅಂತವ್ರೆ. ನಂದು ಇವತ್ತವರೆಗೂ ಸ್ಟಾಪ್ ಆಗಿಲ್ಲ. ಆ ಲೆವೆಲ್ಗೆ ಬರ್ತಾನೆ ಇದ್ದಾರೆ. ಅಂದ್ರೆ ಅದೇನು ನಾನು ಮಾತಾಡೋದು ಅವ್ರಿಗೆ ಇಷ್ಟ ಆಯ್ತೋ, ಇಲ್ಲ ನನ್ನ ಕಂಟೆಂಟ್ ಓಡ್ತಾ ಇದೆ ಅಂತನೋ, ಇಲ್ಲ ನಂದು ಆಡ್ಕೊಂಡು ಅದೆಲ್ಲ ರೀಲ್ಸ್ ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ ಅಂತನೋ ಗೊತ್ತಿಲ್ಲ. ಆದರೆ ಆಡ್ಕೊಳ್ಳೋದ್ರಿಂದನೇ ಇವತ್ತು ನಾನು ಫೇಮಸ್ ಆಗಿರೋದು. ಏನ್ ಇವ್ನ್ ಮನ್ಮತ? ಜೈ ಅಂತಾನು ಬೈದಿಲ್ಲ. ಒಂದ್ ದಿವಸ ಬೈಯ ಪ್ರಸಂಗ ಬಂದ್ಬಿಡುತ್ತೆ. ಏನ್ ಮಾಡೋದು, ಬೈಯಕ್ಕೆ ಬೈದ್ರೆ ಅಳ್ತಾನೆ ಅಂತ ಗೊತ್ತು. ಅದಕ್ಕೆ ಏನ್ ಮಾಡ್ತೀನಿ ಅಂತೀನಿ. ಕೆಮ್ಮಿಕ್ಕೆ 1.5 ದಿವಸ ಅಳ್ತಾನೆ. ಯಾಕೋ ಡ್ಯಾಡಿ ನನಗೆ ಹೊಟ್ಟೆ ಉರ್ತಾ ಇದ್ಯಾ? ನಿನಗೆ ಇಷ್ಟ ಇಲ್ಲ ಅದೇ ಒಂದ್ ವಿಷ ಕೊಡು, ಕುಡಿದ್ಬಿಟ್ಟು ಸತ್ತೋಗ್ಬಿಡ್ತೀನಿ. ನೀನ್ ಕಿರ್ಕಿಯೋದ್ ನೋಡಿದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗೋ ಪ್ರೋಗ್ರಾಮ್ ಇದೆಯೇ? ಅಯ್ಯೋ ಟಾಸ್ಕ್ ಇತ್ತು. ಓಕೆ, ಹೇಗೆ ಬೇಜಾರ್ ಆಗ್ಬಾರ್ದು ಹಾಗೆ ನೋಡಿ ಒಂದು ಇದೇ ಮಾಡಿದೀರಾ, ಒಂದು ಅವಮಾನ ಕೊಟ್ಟಿದ್ದೀರಾ. ಒಳಗಡೆ ಇದ್ರು ಹುಲಿನೇ, ಬೋನಲ್ಲಿದ್ರು ಬಂದು ನೋಡ್ರಿ ಅಂದಿ. ಎಂತ ಗೊತ್ತುಂಟಾಗ ಮುಖ ನೋಡು. ನಮ್ಮ ಅಣ್ಣನ್ ನೋಡು, ಎಂತ ಭೂಕಂಪ ಬಿರುಗಾಳಿ ಬಂದ್ರು ಅಲ್ಲಾಡದೆ ಇರೋನು ಈ ನೋನ ಮನ್ಸಲ್ಲಿ ಇಟ್ಕೊಂಡು ಹೇಗ್ ನೊಂದು ಬೆಂದು ಕಂಗಾಲಾಗಿತ್ತ ನೋಡೋ. ಇವರು ಯಾವಾಗ ಹೊರಗೆ ಹೋಗ್ತಾರಲ್ವಾ, ನಾನು ಆದ್ರೆ ಅಲ್ಲಿ ರಾಕ್ಷಸಿ ನಿಮ್ ಅದೇ ಮಾಡ್ತೀನಿ. ಹಿಂಗ ಡಂಕಟ್ಟಕ ನಾಯಿನ ಏನು ನಾಯಿನ? ಯಾವಳವಳು ನಾಯಿ ಅಂತ ಹೇಳಿದ್ದು? ಏನಂತ ಹೇಳಿದ್ದು? ಹೇಗಿದ್ದೀರಾ ಮೇಡಮ್? ಸೂಪರ್ ಆಗಿದೆ. ನೀವು ಸೂಪರ್ ಆಗಿದ್ದೀರಾ? ತಿಂದ್ರಾ? ನಾನು ತಿಂದಿಲ್ಲ. ಸೀರಿಯಲ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನೋಡ್ತಾ
ನೋಡ್ತಿದ್ದೀರಾ ನೀವು ಹುಡುಗರು ನೀವು? ಇಲ್ಲ ನೋಡಲ್ಲ, ಪ್ರೋಮೋ ಸುಮ್ಮನೆ ಹೆಂಗೆ ಹೇಳ್ತೀರಾ ಚೆನ್ನಾಗಿ ಹೇಳ್ತೀರಾ ಅಂತ ನೋಡ್ತೀರಾ? ಪ್ರೋಮೋ ನೋಡ್ಬೇಕು. ಕೋಟಿ ಇದ್ರೆ ಏನಂತೆ, ಕರೆಕ್ಟ್ ಆಗಿ ಒಂದ್ ಜೊತೆ ಮೈ ಮುಚ್ಚಕ್ ಬಟ್ಟುಗಳಿಲ್ಲ ಅಂದ್ರ ಹೆಣ್ಮಕ್ಳಿಗೆ ಸ್ವಲ್ಪ ಗೌರವ ಐತೆ, ಅದ್ ನಿಮ್ಮಂತರ್ಲಿದ್ದ ಹಾಳಾಗ ಕುಂತೈತೆ. ಅಷ್ಟು ಕರೆಕ್ಟ್ ಆಗಿ ಬಟ್ಟುಗಳಕ್ಕ ನೀನ್ ಈ ಸಿನಿಮಾ ಹೀರೋಯಿನೋ ಧಾರಾವಾಹಿ ಹೀರೋಯಿನೋ ಅದೆಲ್ಲ ಬೇಕಾಗಿಲ್ಲ. ನನ್ ಇಷ್ಟ ಬಂದ ಡ್ರೆಸ್ ನಾನು ಹಾಕೊಂತೀನಿ, ನನ್ಗೆ ಇಷ್ಟ ಬಂದ ಓಡಾಡ್ತೀನಿ. ನೀವ್ಯಾರ ಕೇಳಕ್ಕದನ್ನ? ನನ್ನ ಮಕ್ಳ ನಿಮ್ಗೂ ಆಸೆ ಇದೆ ಈ ತರ ಡ್ರೆಸ್ ಗಳನ್ನ ಹಾಕೋ ಓಡಾಡ್ಬೇಕು. ಯಾರವನು ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ? ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಅರ್ಧ ಗಂಟೆ 1 ಗಂಟೆ ಕೂತ್ಕೊಳ್ಳಕ್ಕಾಗಲ್ಲ ಅಂತಂದ್ಮೇಲೆ ಯಾಕೆ ಬರ್ತೀರಿ ಇಲ್ಲಿಗೆ ಫಂಕ್ಷನ್ಗೆ ನೀವು? ನಂದು ಏನೇನೋ ಕಳ್ತನ ಆಗಿದೆ, ಅದನ್ನ ನಾನು ಮೆಸೇಜ್ ಮಾಡಿದೀನಿ. ನಂದು ಪ್ಯಾಂಟ್ಗಳು, ಟೀ ಶರ್ಟ್, ನನ್ನ ಮಗಂದು ಸ್ಲೀವ್ಲೆಸ್ ಹಿಂದೆ ಕ್ಯಾಪ್ ತರ ಬರುತ್ತೆ, ಅದು ಹಾಕೊಂಡಿದ್ದೆ, ಅದು ಮನೆಗೆ ಬರ್ಲೇ ಇಲ್ಲ ಅದು. ಆಮೇಲೆ ಅಂಡರ್ವೇರ್ಸ್, ಕರ್ಚಿಪ್ಸ್, ಆಮೇಲೆ ನಂದೊಂದು ಹೇರ್ ಸಿರಮ್, ಒಂದು ದೊಡ್ಡ ಶಾಂಪೂ, ಇಷ್ಟು ಬಂದಿಲ್ಲ ಅಂತ ಮೆಸೇಜ್ ಮಾಡಿದೀನಿ. ಆದ್ರೆ ಯಾರು ಕದ್ದಿದ್ದಾರೆ ಗೊತ್ತಿಲ್ಲ. ಇಷ್ಟು ಜನದ ಮೇಲೆ ಸಸ್ಪೆಕ್ಟ್ ಇದೆ ಅಂತ ಮೆಸೇಜ್ ಮಾಡಿದೀನಿ, ಹೆಸರು ಸಮೇತ. ಯಾಕಂದ್ರೆ ಅವ್ರು ಆಚೆ ಬರೋ ಟೈಮಲ್ಲಿ ಬೇಡ ಸರ್, ಅವ್ರಿಗೆ ಅವಮಾನ ಮಾಡ್ದಂಗಾಗತ್ತೆ. ಇಬ್ಬರ ಹೆಸರು ಇಡ್ತಿದೀನಿ. ಅವ್ರಿಬ್ರೇ ನಂದು ಆಳು ಮುಳು ಚೇಪೆಕಾಯಿ ಎಲ್ಲ ಕದೀತಾ ಇದ್ರು, ಒಂಥರ ಇದ್ ಮಾಡ್ತಾ ಇದ್ರು. ಯಾಕಂದ್ರೆ ಪಬ್ಲಿಕ್ ಅಲ್ಲಿ ಬೇಡ, ಯಾಕಂದ್ರೆ ಅವ್ರಿಗೂ ಅವಮಾನ ಮಾಡ್ದಂಗಾಗತ್ತೆ. ಆದ್ರೆ ನಂದು ಐಟಮ್ ತುಂಬಾ ಕಳ್ತನ ಆಗಿದೆ. ಒಂದು ಹೇರ್ ಸಿರಮ್ 4,000 ರೂಪಾಯಿ, ಅದು ಮೊರಾಕನ್ ಆಯಿಲ್ದು ಹೇರ್ ಸಿರಮ್ 4,000 ಚಿಲ್ಲರೆ ಅದು. ಅದು ಬಿಟ್ಟು ನಂದು ಹೊಸ ಅಂಡರ್ವೇರ್ ಪಾರ್ಕ್ ಮಿನ್ಯೂದು ಎಲ್ಲ ತಗೊಂಡೋಗಿದ್ದೆ. ಮನೆಗೆ 1-2 ಬಂದಿದೆ, ನಾನು ತಗೊಂಡೋಗಿದ್ದು 12. ಅಷ್ಟಷ್ಟು ಕಳ್ತನ ಆಗಿದೆ. ಮೆಸೇಜ್ ಮಾಡಿದೀನಿ, ನೋಡೋಣ ಯಾರು ಆಚೆ ಬರ್ಬೇಕಾದ್ರೆ ಅದು ಬಾಕ್ಸ್ ಅಲ್ಲಿ ಸಿಗುತ್ತೆ ಅಂತ. ಯಾಕಂದ್ರೆ ಎಲ್ಲ ಚೆಕ್ ಮಾಡೋದಕ್ಕೆ ಅವ್ರಿಗೆಲ್ಲ ಫೋಟೋ ಸಮೇತ ಕಳಿಸಿದ್ವಿ. ಕಾಣಿಸ್ಕೊಳ್ಳಿ ಅನ್ನೋ ಕಾರಣಕ್ಕೊಂದಕ್ಕೇನೆ ಅಭಿ ಅಂತ ಏನು ಮ್ಯಾಟರ್ ಇದೆ ವೇಕಪ್ಪ ನಾಮಿನೇಷನ್ ಅಂತೆ ರಘು ಅಂತ ಮ್ಯಾಟ್ರು ಬಂದಾಗ ಒಂದ್ ನಿಮಿಷ ಇರೋಳ್ ಅಲ್ಲಿ ಕುತ್ಕೊಂಡಾಗ ನಾವು ಮಾತಾಡ್ತೀವಿ, ಹೋಗಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೂವಿನ ಬಾಣದಂತೆ ಹುಡುಗಿ ನಿತ್ಯಶ್ರೀ. ಹೆಸರು ಕ್ಯಾಡಬಾಂಬ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ. ಇದು ಮರಿಯಿಂದ ಇದಕ್ಕೆ ಕಣ್ಣೆಲ್ಲ ಕುಡ್ದಂಗೆ, ಒಳ್ಳೆ ಕುಡುಕ್ರು ತರ ಗಾಂಜಾ ಹೊಡೆದಂಗೆ, ಡ್ರಗ್ ಅಡಿಕ್ಟ್ ತರ ಯಾವಾಗಲೂ ಒಂಥರ ಇರುತ್ತೆ, ತೆಲಾಡ್ತಾ ಇರುತ್ತೆ. ನೀನ್ ಕರೆಕ್ಟ್ ಆಗಿರೋ, ನೀನ್ ಕರೆಕ್ಟ್ ಆಗಿದ್ದು 4 ಜನಕ್ಕೆ ಬುದ್ಧಿ ಹೇಳಲೇ ಲೋಬಾರ್ ನನ್ ಮಗನೇ. ಇದು ನಾನೇ ಅವಾಗ ಅಮೀರ್ ಖಾನ್ ಅಂತ ಹೇಳೋರು. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಒಬ್ರು ದರ್ಶನ್ ಮೂವಿದು ಒಂದು ಫೋಟೋ ಹಾಕ್ಬಿಟ್ಟು ನೋಡಿ ಅಮೀರ್ ಖಾನ್ ಎಷ್ಟು ಅಸಹ್ಯ ಆಗಿದ್ದಾನೆ ಅಂತ ತೋರಿಸಿದ್ದಾರೆ. ಅದರಲ್ಲಿ ಮೇಕಪ್ ಏನೇ ನನ್ಗೆ ಬ್ಲಾಕ್ ಮಾಡಿ ಆಯಿಲ್ ಮಾಡಿ ನನ್ನ ಡಲ್ ಮಾಡಿದ್ರು. ಯಾಕಂದ್ರೆ ಹೀರೋ ಮುಂದೆ ಎತ್ ಕಾಣಿಸ್ಬಾರ್ದು ಅಂತ. ನಾನು ರಿಯಲ್ ಆಗಿ ನೋಡಿ ಅಮೀರ್ ಖಾನ್ ತರ ಕಾಣಿಸ್ತಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಅಮೀರ್ ಖಾನ್ ತರ ಕಾಣಿಸ್ತಿದೆ. ಇಷ್ಟು ಬೆಳ್ಳಗಿದ್ದೆ. ಜನ್ಮಕ್ಕೆ ಹೋಗೋ. ಆಮೇಲೆ ಸೀಸನ್ 1 ಇಂದ 12 ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂದಿದೆ. ಆಮೇಲೆ ಸೀಸನ್ 1 ಇಂದ 12 ನನ್ನಷ್ಟು ಯಾರು ಫೇಮಸ್ ಆಗಿ ಚಾನ್ಸೇ ಇಲ್ಲ. ಗೆದ್ದವ್ರು ಈ ಸೀಸನ್ ಗೆದ್ದವ್ರಿಗಿಂತ ಫೇಮಸ್ ಆಗ್ಬಿಟ್ಟಿದ್ದೀನಿ, ಇನ್ನೂ ಆಗ್ತೀನಿ, ತೋರಿಸ್ತೀನಿ. ಜನದ ಕ್ರೌಡು ಗೆದ್ದವ್ರು ಬಂದಾಗ ಜಾಸ್ತಿ ಬರ್ತಾರ, ಪೇಮೆಂಟ್ ಅವ್ರು ಜಾಸ್ತಿ ಆಗುತ್ತಾ, ನನ್ನ ಜಾಸ್ತಿ ಆಗುತ್ತಾ? ಅವ್ರಿಗೆ ಕ್ರೌಡ್ ಜಾಸ್ತಿ ಬರ್ತಾರ, ನನಗೆ ಕ್ರೌಡ್ ಜಾಸ್ತಿ ಬರ್ತಾರ. ನಾನು ಕ್ರೌಡ್ ಪುಲ್ಲರ್ ಅಂತಲೇ ಅವಾರ್ಡ್ ತೊಗೊಂಡಿದ್ದೀನಿ, ಮೀಡಿಯಾ ಪುಲ್ಲರ್ ಅಂತಲೇ ಅವಾರ್ಡ್ ತೊಗೊಂಡಿದ್ದೀನಿ. ನನ್ನಷ್ಟು ನನಗೆ ಕಾಂಪಿಟೇಟರ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಪೇಮೆಂಟ್ ವಿಷಯ ಆಗಲಿ, ಜನ ಸೇರಿಸೋ ವಿಷಯ ಆಗಲಿ, ಮೀಡಿಯಾ ಕರ್ಸೋ ವಿಷಯ ಆಗಲಿ. ನಾನು 0 ರೂಪೀಸಲ್ಲಿ 300 ಚಾನಲ್ ಕರೆಸ್ತೀನಿ ಒಂದು ದಿವಸಕ್ಕೆ. ಇದು ನನ್ನ ಕೆಪಾಸಿಟಿ. ಮೇಡಮ್ ಅವರ ನಿಮ್ ಅಭಿಮಾನಿ ಮನೇನ್ರಿ? ಅಭಿಮಾನಿ ನಿಮ್ ಅಭಿಮಾನಿ ರೀ. ನಿಮ್ ಸೀರಿಯಲ್ ಚಲೋ ಐತಿ, ಕಣ್ಣಾಗ ಕೊಬ್ಬರಿ ಎಣ್ಣೆ ಬಿಟ್ಕೊಂಡ್ ನೋಡ್ತೇನಿ. ನೋಡ್ತಿದ್ದೀರಾ? ದಿನ ನೋಡಂಗಿಲ್ರಿ. ಈಗ 2 ದಿನ ಆತ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರ ಸಾಕೆ ನಿಮ್ಮ ಶೋನ ಕಣ್ಣು ಮುಂದ್ ಬರಾಕುಂತೈತಿ. ಇಂತ ವಿಡಿಯೋ ಯಾಕೆ ನೋಡಾಕುಂತಿ ಅಂತೇಳಿ ಮನ್ಯಾಗ ಕಾಲ್ವರೆಗೆ ನೋಡಾಕುಂತಾರೆ. ನಿಮ್ ಅರ್ಬಿ ನೋಡಿ ಮನ್ಯಾಗ ಎಲ್ಲಾರು ನಿಮ್ಮನ್ನ ಆ ಸೀರಿಯಲ್ ಹೀರೋಯಿನ್ ಮಾಡಿದ್ರೆ ನಾನ್ ಅವ್ರ ಆ ಸೀರಿಯಲ್ ಅಲ್ಲ, ಈ ಸೀರಿಯಲ್ ಹೀರೋಯಿನ್ ಅಂತೇಳಿ. ಗೌಡ್ರೆ, ಚಾ ಕುಡಿಸ್ತೀರಿ ಇಲ್ಲ ಒಂದೇ ಮಾತ್ ಹೇಳ್ರಿ? ತಡಿಲೆ 1-2 ನಿಮಿಷ ಹೋಗುನಂತ. ಮೇಡಮ್, ಮತ್ತ ಆರಾಮದಿರಲ್ರಿ? ಸೂಪರ್ ಆಗಿದೆ. ನೀವು ನಮ್ಮದೇನ್ ಕೇಳ್ತೀರಿ ಬಿಡ್ರಿ ಮೇಡಮ್. ಬಡ್ರು ಬಾಳೆವು ಫೇಸ್ಬುಕ್ ಹೋಗಂತೈತಿ, ಇನ್ಸ್ಟಾ ಬಾ ಅಂತೈತಿ. ಅಂದ್ರು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಬಹಳ ಇಷ್ಟ ಆತ್ರಿ ನನಗೆ. ನೆಕ್ಸ್ಟ್ ಟೈಮ್ ನೀವೇನ್ರ ಉತ್ತರ ಕರ್ನಾಟಕದ ಕಡೆ ಬಂದ್ರೆ
ದುರ್ಗದ ಬೈಲೊಳಗು ಅಡ್ಡಾಡಿ ಒಂದ್ ಚಲೋ ವೇಲ್ ಹುಡುಕಿ ನಿಮಗ ಪಕ್ಕಾ ಗಿಫ್ಟ್ ಕೊಡ್ತೀನಿ. ಎದ್ದಿ ಮೇಲೆ ಹಾಕೋರಿ ಅಂತ್ರಿ, ಚಂದ ಕಾಣ್ತೀರಿ. ಸರಿ ಹಾಗಿದ್ರೆ ಸರಿ ರೀ ಮೇಡಮ್, ಏನಾರ ತಪ್ಪಾಗಿ ಮಾತಾಡಿದ್ರ ಸಾರಿ ರೇ. ಮತ್ತೆ ಸುಮ್ ಮಷ್ಕಿರಿ ಮಾಡೇನಿ, ಬೇಜಾರಾಗ್ಬೇಡ್ರಿ. ಗೌಡ್ರೆ ಚಾ ಏನ್ ಚಾ ಚಾ ಚಾ